ಎಲ್ಲೆಲ್ಲೂ ಗಣಪತಿ ಬಪ್ಪ ಮೋರೆಯ ಇಷ್ಟಾರ್ಥ ಸಿದ್ಧಿಸೋ ಡೊಳ್ಳು ಹೊಟ್ಟೆ ಗಣಪ ವಿಘ್ನ ವಿನಾಶಕನಿಗೆ ವಿಶೇಷ ಪೂಜೆ. ಗಣೇಶ ಹಬ್ಬವನ್ನ ರಾಜ್ಯದೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಗಲ್ಲಿ ಗಲ್ಲಿಗಳಲ್ಲಿ ವಿನಾಯಕನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗಿದೆ. ಗಣೇಶ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತಿದೆ. ಇನ್ನು ಮಡಿಕೇರಿಯಲ್ಲಿ 1.5 ಲಕ್ಷ ಮೌಲ್ಯದ ಬೆಳ್ಳಿ ಕಿರೀಟವನ್ನ ಗಣಪನಿಗೆ ತೋಡಿಸಲಾಯಿತು. ಗಣನಾಯಕ ಅಖಿಲ ಗುಣನಾಯಕ ಸಕಲ ವಿಘ್ನ ವಿನಾಶಕನೇ ಪಂಪಾ ಗಣಪತಿ ಸ್ವಾಮಿ ಶರಣಂ. ಗಣಪತಿ ಪಾದಾರವಿಂದಕ್ಕೆ ವಂದನೆ ಪಂಪಾ ಗಣಪನೇ ವಿಘ್ನಗಳ ಮಾಡು ಕಂಠನೆ. ಗಣಪತಿ ಪಾದಾರವಿಂದಕ್ಕೆ ವಂದನೆ ಪಂಪಾ ಗಣಪನೇ ವಿಘ್ನಗಳ ಮಾಡು ಕಂಠನೆ. ಅಭಿನಂದನೆ ಗಂಧವನು ಅರ್ಪಿಸುವೆ ಗಣಪಯ್ಯ ಅಯ್ಯಪ್ಪನ ಭಕ್ತರಿಗೆ ಅವಿಘ್ನಮಸ್ತು ಹೇಳಯ್ಯ. ಅಭಿನಂದನೆ ಗಂಧವನು ಅರ್ಪಿಸುವೆ ಗಣಪಯ್ಯ ಅಯ್ಯಪ್ಪನ ಭಕ್ತರಿಗೆ ಅವಿಘ್ನಮಸ್ತು ಹೇಳಯ್ಯ. ಗಣಪತಿ ಪಾದಾರವಿಂದಕ್ಕೆ ವಂದನೆ ಪಂಪಾ ಗಣಪನೇ ವಿಘ್ನಗಳ ಮಾಡು ಕಂಠನೆ. ಗಜಮುಖನೇ ಶಿವಸುತನೇ ಗುರುವರ ನೀನಲ್ಲವೇ ಗುರುನಾಥನ ಸೇರೋ ದಾರಿ ತೋರೋ ಜ್ಞಾನ ದೀಪವೇ. ಗಜಮುಖನೇ ಶಿವಸುತನೇ ಗುರುವರ ನೀನಲ್ಲವೇ ಗುರುನಾಥನ ಸೇರೋ ದಾರಿ ತೋರೋ ಜ್ಞಾನ ದೀಪವೇ. ಗಣಪತಿ ಪಾದಾರವಿಂದಕ್ಕೆ ವಂದನೆ ಪಂಪಾ ಗಣಪನೇ ವಿಘ್ನಗಳ ಮಾಡು ಕಂಠನೆ. ಗಣಪತಿ ಪಾದಾರವಿಂದಕ್ಕೆ ವಂದನೆ ಪಂಪಾ ಗಣಪನೇ ವಿಘ್ನಗಳ ಮಾಡು ಕಂಠನೆ. ಶರಣು ಮಂಗಳ ಗಣಪನೇ ಶಬರಿವಾಸನ ಅನುಜನೆ ಪಂಪೆಯಲ್ಲಿ ಮಿಂದು ನಾನು ಸ್ವಾಮಿ ಭಜನೆ ಮಾಡುವೆ. ಶರಣು ಮಂಗಳ ಗಣಪನೇ ಶಬರಿವಾಸನ ಅನುಜನೆ ಪಂಪೆಯಲ್ಲಿ ಮಿಂದು ನಾನು ಸ್ವಾಮಿ ಭಜನೆ ಮಾಡುವೆ. ಗಣಪತಿ ಪಾದಾರವಿಂದಕ್ಕೆ ವಂದನೆ ಪಂಪಾ ಗಣಪನೇ ವಿಘ್ನಗಳ ಮಾಡು ಕಂಠನೆ. ಗಣಪತಿ ಪಾದಾರವಿಂದಕ್ಕೆ ವಂದನೆ ಪಂಪಾ ಗಣಪನೇ ವಿಘ್ನಗಳ ಮಾಡು ಕಂಠನೆ. ಚೌತಿ ಹಬ್ಬದಲ್ಲಿ ಗಣೇಶ ಮೂರ್ತಿಯನ್ನ ಕೂರಿಸೋದು ಸಾಮಾನ್ಯ, ಆದರೆ ರಥೋತ್ಸವ ಮಾಡೋದು ತುಂಬಾ ಅಪರೂಪ. ಬಳ್ಳಾರಿಯಲ್ಲಿ ಈ ರಥೋತ್ಸವ ಜರುಗಿತು. ವಿಘ್ನ ವಿನಾಶಕನಿಗೆ ತೇರೆಳೆಯೋ ಮೂಲಕ ವಿಭಿನ್ನವಾಗಿ ಹಬ್ಬವನ್ನ ಆಚರಿಸಲಾಯಿತು. ಬಳ್ಳಾರಿಯ ಗೌಳೇರಹಟ್ಟಿಯಲ್ಲಿ ಗಣೇಶನ ರಥೋತ್ಸವ ಮಾಡುವ ಮೂಲಕ ವಿಭಿನ್ನವಾಗಿ ಚತುರ್ಥಿಯನ್ನ ಆಚರಿಸಲಾಯಿತು. ಸ್ಥಳೀಯ ಶಾಸಕ ಸೋಮಶೇಖರ ರೆಡ್ಡಿ ಮತ್ತು ಕೊಟ್ಟೂರು ಮಠದ ಸ್ವಾಮಿಗಳು ತೇರೆಳೆಯುವ ಮೂಲಕ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತರಿಗೆ ಪ್ರಸಾದ ನೀಡಲಾಯಿತು. ಪ್ರತಿ ವರ್ಷ 4ನೇ ವರ್ಷವಾಗಿ ಒಂದು ನೂತನ ರಥೋತ್ಸವವನ್ನು ನಾವು ಎಳೆದುತ್ತಾ ಹೋಗಿ ಮಡಿಕೇರಿ ಗೆಲ್ತಿದ್ದು ಸಂಪ್ರದಾಯ ಪ್ರಕಾರ ಈ ಒಂದು ತೇರನ್ನ ಇದು ನಮ್ಮ ದೇವರ ಕಾರ್ಯಕ್ರಮ ಈ ಪ್ರಾರಂಭ. ಇಲ್ಲಿ ಮೊದಲೆಲ್ಲ ವಿಗ್ರಹಗಳನ್ನೇ ಕೂರಿಸಲಾಗ್ತಾ ಇತ್ತು. ಆದರೆ ಕಳೆದ 3 ವರ್ಷಗಳಿಂದ ಸ್ಥಳೀಯ ಯುವಕರು ಆಸಕ್ತಿ ವಹಿಸಿ ದಾನಿಗಳಿಂದ ತೇರನ್ನ ತಂದು ರಥೋತ್ಸವ ಆಚರಿಸ್ತಾ ಇದ್ದಾರೆ. ಲಿಂಗ ಭೇದವಿಲ್ಲದೆ ಎಲ್ಲರೂ ಈ ತೇರನ್ನ ಎಳಿತಾರೆ. 3 ವರ್ಷದಿಂದ ಒಂದು ಪ್ರಯತ್ನದಿಂದ ಇವಾಗ ಸಂಪೂರ್ಣವಾಗಿ ತೇರು ನಿರ್ಮಾಣ ಆಗಿದೆ. ಇಲ್ಲಿ ಭಕ್ತಾದರು ಬಹಳ ಜನ ಬಂದು ಈಗ ತೇರಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಕಾಣಸಿಗುವ ಈ ಸಂಪ್ರದಾಯ ಬಳ್ಳಾರಿಯಲ್ಲೂ ಆರಂಭವಾಗಿರೋದು ವಿಶೇಷವೇ ಸರಿ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.
ಇನ್ನು ಗಜರಾಜ ಗಣೇಶನ ಸ್ವರೂಪ, ಹಾಗಾಗಿ ಗಜರಾಜನಿಗೂ ನಮ್ಮಲ್ಲಿ ಪೂಜ್ಯ ಭಾವನೆ ಇದೆ. ದಸರೆಗಾಗಿ ಮೈಸೂರಿಗೆ ಬಂದಿರೋ ಗಜಪಡೆಗೆ ಅರಮನೆ ಅಂಗಳದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಕ್ಯಾಪ್ಟನ್ ಬಲರಾಮನ ನೇತೃತ್ವದಲ್ಲಿ ಅರಮನೆ ಅಂಗಳದಲ್ಲಿ ಗಜಪಡೆ ರಿಲ್ಯಾಕ್ಸ್ ಮಾಡ್ತಿವೆ. ಗಣೇಶ ಚತುರ್ಥಿ ಅಂಗವಾಗಿ ಗಜಪಡೆಗೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಹಾರ ಹಾಕಿ ಶೃಂಗರಿಸಲಾಯಿತು. ಶಾಸ್ತ್ರೋಕ್ತವಾಗಿ ಅರಮನೆಯ ದೇವಸ್ಥಾನದ ಮುಂದೆ ಪೂಜೆ ನೆರವೇರಿಸಲಾಯಿತು. ಅರಣ್ಯಾಧಿಕಾರಿಗಳು ಮಾವುತರು ಸೇರಿ ಪೂಜೆ ನೆರವೇರಿಸಿದರು. ಇದಕ್ಕೆ ಮಹಾನಗರ ಪಾಲಿಕೆಯ ಉಪಮೇಯರ್ ಚಿನ್ನಿ ರವಿ ಕೂಡ ಸಾಥ್ ನೀಡಿದ್ರು. ಗಣಪತಿ ಹಬ್ಬ, ಅದರ ಪ್ರಯುಕ್ತ ನಮ್ಮ ದಸರಾ ಆನೆಗಳಿಗೆ ಇವತ್ತು ಪೂಜೆನ ಇಲಾಖಾ ಪರವಾಗಿ ನಾವು ಸಲ್ಲಿಸಿದ್ದೀವಿ. ಎಂದಿನಂತೆ ಪ್ರತಿ ವರ್ಷ ಮಾಡಿದಾಗೆ ಈ ವರ್ಷನೂ ನಾವು ಪೂಜೆ ಮಾಡಿದ್ದೀವಿ. ಎಲ್ಲ ಸುಸೂತ್ರವಾಗಿ ನಡೀಲಿ, ಒಳ್ಳೆಯದಾಗಲಿ ಅಂತ ಹೇಳಿ, ದಸರಾ ಚೆನ್ನಾಗಿ ನಡೀಲಿ ಅಂತ ಹೇಳಿ ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ. ಮಹಾಗಣಪತಿ ಹಬ್ಬ ದಿನ ವಿಶೇಷ ಪೂಜೆ ಮಾಡಿದ್ದೀವಿ. ದಸರಾ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿ ಯಾವುದೇ ತೊಂದರೆಗಳು ಸಹ ಇಲ್ಲದಂತೆ, ಒಂದು ಇರುವೆಗೂ ಸಹ ನೋವು ಆಗದಂತೆ ಪೂಜೆ ನಮ್ಮ ದಸರಾ ನೆರವೇರಬೇಕು. ಯಾವ ಬಂದಿರೋ ಯಾತ್ರಿಗಳಿಗಾಗಲಿ ಒಂದು ಇರುವೆಗೂ ಸಹ ನೋವಾಗದೇ ಇರೋಂಗೆ ನಮ್ಮ ದಸರಾ ಯಶಸ್ವಿ ಕಾರ್ಯ ಆಗಬೇಕು. ಆದ್ದರಿಂದ ವಿಶೇಷವಾಗಿ ಸಹ ಗಣಪತಿ ಪೂಜೆಯನ್ನು ಮಾಡಿದ್ದೀವಿ. ಇನ್ನು ಹಬ್ಬದ ಅಂಗವಾಗಿ ಆನೆಗಳಿಗೆ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಕಬ್ಬು, ಬೆಲ್ಲ ಮತ್ತು ಬಾಳೆಹಣ್ಣನ್ನು ಊಟಕ್ಕೆ ನೀಡಿದ್ದು ವಿಶೇಷವಾಗಿತ್ತು. ದಸರೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಆನೆಗಳಿಗೆ ಪೂಜೆ ಸಲ್ಲಿಸಿ ಯಾವುದೇ ವಿಘ್ನಗಳಿಲ್ಲದೆ ದಸರೆ ಸಂಭ್ರಮ ನೆರವೇರಲಿ ಅಂತ ಪ್ರಾರ್ಥಿಸಲಾಯಿತು. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು.